ಹಾಯ್ ಎಲ್ರಿಗೂ ನಮಸ್ಕಾರ. ಕೆಲವು ದಿನಗಳ ಹಿಂದೆ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅಲ್ಲಿ ನನ್ನ ಮೇಕಪ್ ಅನ್ನ ನಾನೇ ಮಾಡ್ಕೊಂಡಿದ್ದೆ. ಆ ಮೇಕಪ್ ಅನ್ನ ತುಂಬಾ ಜನ ಇಷ್ಟಪಟ್ಟು ರೀಕ್ರಿಯೇಟ್ ಮಾಡೋದಿಕ್ಕೆ ಕೇಳಿದ್ರಿ. ಸೊ ಆ ಮೇಕಪ್ ಅನ್ನ ನಾನು ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಸೊ ಫಸ್ಟ್ ನಾನಿಲ್ಲಿ ನನ್ನ ಸ್ಕಿನ್ನ ಕೇರ್ ಮಾಡ್ಕೋತೀನಿ. ನಾನಿಲ್ಲಿ ಪ್ಲಮ್ ಅವರ ಒಂದು ಲಿಪ್ ಕೇರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಡಾಬರ್ ಅವರ ರೋಸ್ ವಾಟರ್ನ ಆಸ್ ಅ ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಸ್ಕಿನ್ನ pH ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಹಾಗೆ ಪೋರ್ಸ್ನ ಕೂಡ ಟೈಟ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪಾಂಡ್ಸ್ ಅವರ ಒಂದು ಲೈಟ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ. ಇದು ನಮ್ಮ ಸ್ಕಿನ್ಗೆ ಒಂದು ಹೈಡ್ರೇಷನ್ ಕೊಡೋದ್ರ ಜೊತೆಗೆ ನಮ್ಮ ಸ್ಕಿನ್ಗೆ ಬ್ಯಾರಿಯರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಟೋನರ್ ಹಚ್ಚಾದ ನಂತರ ಸ್ವಲ್ಪ ಡ್ಯಾಮ್ನೆಸ್ ಇರುವಾಗಲೇ ನಾನು ಮಾಯಿಶ್ಚರೈಸರ್ನ ಹಚ್ಕೋತೀನಿ. ಮೇಕಪ್ ಮಾಡುವಾಗ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಡೈಲಿ ರೊಟೀನಲ್ಲಿ ಕೂಡ ನಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಎಲ್ಎ ಗರ್ಲ್ ಅವರ ಒಂದು ಆರೆಂಜ್ ಕರೆಕ್ಟರ್ನ ನನ್ನ ಬಾಯಿಯ ಸುತ್ತ, ಹಣೆ ಮೇಲೆ ಹಾಗೆ ಅಂಡರ್ ಐಸ್ನ ಕನ್ಸೀಲ್ ಮಾಡೋದಕ್ಕೆ ಅಥವಾ ಕರೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಿದ್ದ ಹಾಗೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಮೇಕಪ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಮ್ಮ ಮೇಕಪ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಸ್ಕಿನ್ ಚೆನ್ನಾಗಿಲ್ಲದೆ ನಾವು ಅದರ ಮೇಲೆ ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡಿದ್ರೂ ಕೂಡ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಡೈಲಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನ್ನ ಕರೆಕ್ಟರ್ನ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾವು ಕಣ್ಣಿನ ಕೆಳಗಡೆ ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ಕನ್ಸೀಲರ್ ಅಥವಾ ಕರೆಕ್ಟರ್ನ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಕ್ರೈಲಾನ್ ಅವರ ಒಂದು ಟಿವಿ ಪೇಂಟ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 26. ಇದು ಒಂದು ಕ್ರೀಮ್ ಆ್ಯಂಡ್ ಥಿಕ್ ಫೌಂಡೇಶನ್ ಆಗಿರೋದ್ರಿಂದ ನಾವು ಸ್ವಲ್ಪನೇ ಹಚ್ಕೊಂಡು ಬೇಗ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಇದು ತುಂಬ ಕ್ವಿಕ್ ಆಗಿ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾನು ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನಾವು ಡ್ರೈ ಸ್ಪಂಜಲ್ಲಿ ಯಾವತ್ತೂ ಮೇಕಪ್ಪನ್ನು ಬ್ಲೆಂಡ್ ಮಾಡ್ಕೋಬಾರ್ದು, ಯಾವತ್ತೂ ಅದು ಡ್ಯಾಂಪ್ ಆಗಿರಬೇಕು. ಇದನ್ನು ಈ ರೀತಿ ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೋತೀನಿ. ನಾವು ಬ್ಲೆಂಡ್ ಮಾಡುವಾಗ ತುಂಬ ಲೈಟ್ ಹ್ಯಾಂಡಲ್ಲೇ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ತುಂಬ ಪ್ರೆಷರ್ ಹಾಕಿದ್ರೆ ನಮ್ಮ ಬ್ಯೂಟಿ ಬ್ಲೆಂಡರ್ ಮಾರ್ಕ್ಸೇ ನಮ್ಮ ಫೇಸ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಲೈಟಾಗೇ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನನ್ನ ಹೋಲ್ ಫೇಸ್ನ ಬ್ಲೆಂಡ್ ಮಾಡ್ಕೋತೀನಿ. ಈ ಕ್ರೈಲಾನ್ ಫೌಂಡೇಶನ್ನ ನಾವು ಕನ್ಸೀಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಇಲ್ಲಿ ನನ್ನ ಐಲಿಡ್ಸ್ ಮೇಲೆ ಹಾಗೆ ನನ್ನ ಅಂಡರ್ ಐಸ್ನ ಕೂಡ ಇದರಿಂದಾನೇ ಕನ್ಸೀಲ್ ಮಾಡ್ಕೋತೀನಿ. ಈ ಫೌಂಡೇಶನ್ ಬಂದು ಡ್ರೈ ಸ್ಕಿನ್ ಇರೋರಿಗೆ ಒಂದು ಒಳ್ಳೆ ಫೌಂಡೇಶನ್ ಅಂತಲೇ ಹೇಳ್ಬೋದು. ಈ ಟಿವಿ ಪೇಂಟ್ ಸ್ಟಿಕ್ನ ತುಂಬ ಟಿವಿಸಲ್ಲಿ ಅಥವಾ ಟೆಲಿವಿಷನ್ಸಲ್ಲಿ ಯೂಸ್ ಮಾಡ್ತಾರೆ ಮೇಕಪ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವರ ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ಕಾಂಪ್ಯಾಕ್ಟನ್ನು ನಾವು ಒಂದು ಪೌಡರ್ ಫಾರ್ಮಲ್ಲಿರೋ ಒಂದು ಫೌಂಡೇಶನ್ ಅಂತಲೇ ಹೇಳ್ಬೋದು. ಲೂಸ್ ಪೌಡರ್ಸ್ಗೆ ಕಂಪೇರ್ ಮಾಡಿದ್ರೆ ಕಾಂಪ್ಯಾಕ್ಟ್ ನಮ್ಮ ಮೇಕಪ್ಗೆ ಒಂದು ಎಕ್ಸ್ಟ್ರಾ ಕವರೇಜ್ನ ಕೂಡ ಕೊಡುತ್ತೆ. ಹಾಗೆ ತುಂಬ ಆಯಿಲಿನೆಸ್ ಇದೆ ಫೇಸಲ್ಲಿ ಅಂತ ಹೇಳೋರು ಕಾಂಪ್ಯಾಕ್ಟ್ಸನ್ನು ಯೂಸ್ ಮಾಡ್ಬೋದು. ಈ ರೀತಿ ನೀಟಾಗಿ ನಾನು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿಕೊಂಡು ನನ್ನ ಮೇಕಪ್ಪನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಫೇಸಸ್ ಕೆನಡಾ ಅವರ ಒಂದು ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತೀನಿ. ನಮ್ಮ ಐಬ್ರೋಸ್ನ ಸೆಂಟರಿಂದ ಶುರು ಮಾಡಿ ನೆಕ್ಸ್ಟು ಎಂಡ್ಸಲ್ಲಿ ಹಾಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಐಬ್ರೋ ಸ್ಟಾರ್ಟಿಂಗಲ್ಲಿ ನಾವು ಪ್ರಾಡಕ್ಟನ್ನು ಕಡಿಮೆ ಇಟ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನನ್ನ 2 ಐಬ್ರೋಸ್ಗೆ ಫಿಲ್ ಮಾಡಿ ನಾನು ನನ್ನ ಐಬ್ರೋಸ್ನ ಫಿನಿಶ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಯೂಟಿ ಗ್ಲೇಸ್ಡ್ ಅವರ ಒಂದು ಕಲರ್ ಬೋರ್ಡ್ನ ಯೂಸ್ ಮಾಡಿಕೊಂಡು ಒಂದು ಪಿಂಕ್ ಶೇಡಿಂದ ನನ್ನ ಟ್ರಾನ್ಸಿಷನ್ನ ಕ್ರಿಯೇಟ್ ಮಾಡ್ಕೋತೀನಿ. ಇದನ್ನು ನಾನು ನನ್ನ ಕ್ರೀಸ್ ಹಾಗೆ ನನ್ನ ಟ್ರಾನ್ಸಿಷನ್ ಮೇಲೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ.
ಇದೇ ರೀತಿ ನನ್ನ ಇನ್ನೊಂದು ಐಲಿಡ್ ಮೇಲೆ ಕೂಡ ನನ್ನ ಟ್ರಾನ್ಸಿಷನ್ನ ಕ್ರಿಯೇಟ್ ಮಾಡ್ಕೋತೀನಿ. ಇದನ್ನು ನಾನು ನನ್ನ ಔಟರ್ ವಿಯಲ್ಲೂ ಕೂಡ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪರ್ಪಲ್ ಶೇಡ್ನ ತಗೊಂಡು ನನ್ನ ಕ್ರೀಸ್ ಹಾಗೆ ನನ್ನ ಔಟರ್ ವಿ ಮೇಲೆ ನಾನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಗ್ರೇಡಿಯಂಟ್ ಎಫೆಕ್ಟ್ ಬರುತ್ತೆ. ಫಸ್ಟು ಡಾರ್ಕ್ ಹಾಗೆ ಲೈಟ್ ಬರೋದ್ರಿಂದ ಈ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಈ ಪರ್ಪಲ್ ಶೇಡನ್ನು ನಾನು ನನ್ನ ಔಟರ್ ವಿಯಿಂದ ನನ್ನ ಐ ಲೆನ್ಸ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿವರೆಗೆ ಮಾತ್ರ ನಾನು ಅಪ್ಲೈ ಮಾಡ್ಕೋತೀನಿ, ಇಲ್ಲಿಂದ ಇಲ್ಲಿವರೆಗೆ. ನಾವು ಡಾರ್ಕ್ ಕಲರ್ಸ್ನ ನಮ್ಮ ಇನ್ನರ್ ಕಾರ್ನರ್ಸಲ್ಲಿ ಅಪ್ಲೈ ಮಾಡಬಾರ್ದು. ನಮ್ಮ ಔಟರ್ ವಿಯಲ್ಲಿ ಮಾತ್ರ ಡಾರ್ಕ್ ಕಲರ್ಸ್ ಇರಬೇಕು, ಆ ಡೆಪ್ತ್ನೆಸ್ನ ಕ್ರಿಯೇಟ್ ಮಾಡಿಕೊಡೋದಕ್ಕೆ. ಈ ಪಾರ್ಟನ್ನೇ ನಾವು ನಮ್ಮ ಔಟರ್ ವಿ ಅಂತ ಹೇಳೋದು. ಇಲ್ಲಿ ಮಾತ್ರ ನಾವು ಡಾರ್ಕ್ ಕಲರ್ಸ್ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಿಂಕ್ ಶಿಮರಿ ಶೇಡ್ನ ತಗೊಂಡು ನನ್ನ ಇನ್ನರ್ ಕಾರ್ನರ್ಸಿಂದ ನನ್ನ ಮಿಡಲ್ ಆಫ್ ದ ಐಲಿಡ್ವರೆಗೂ ಅಪ್ಲೈ ಮಾಡ್ಕೋತೀನಿ. ಇದು ಒಂದು ಬ್ಯೂಟಿಫುಲ್ ಪರ್ಪಲ್ ಐ ಶ್ಯಾಡೋ ಲುಕ್ ಅಂತಲೇ ಹೇಳ್ಬೋದು. ಈ ರೀತಿ ನೀಟಾಗಿ ನನ್ನ 2 ಐಲಿಡ್ಸ್ ಮೇಲೆ ಅಪ್ಲೈ ಮಾಡಿಕೊಂಡು ಮೆಬಿಲಿನ್ ಅವರ ಒಂದು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ಮಾಲ್ ವಿಂಗ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಬೋಲ್ಡ್ ಆಗಿರೋ ಒಂದು ಐಲೈನರ್ನ ಡ್ರಾ ಮಾಡ್ಕೋತೀನಿ. ತುಂಬ ಸ್ಮಾಲ್ ಐಸ್ ಇರೋರು ಈ ಲುಕ್ನ ನೀವು ಕ್ರಿಯೇಟ್ ಮಾಡ್ಕೊಬೋದು ಒಂದು ಬೋಲ್ಡ್ ಐಲೈನರ್ನ ಡ್ರಾ ಮಾಡೋದ್ರಿಂದ. ಹಾಗೆ ಈ ರೀತಿ ಇನ್ನರ್ ಕಾರ್ನರ್ಸಲ್ಲಿ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡೋದ್ರಿಂದ ಕಣ್ಣು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಹಾಗೆ ಬ್ಯೂಟಿಫುಲ್ ಆಗಿರುತ್ತೆ. ಈ ರೀತಿ 2 ಐಸ್ ಮೇಲೆ ನಾನು ಐಲೈನರ್ನ ಡ್ರಾ ಮಾಡಿಕೊಂಡು ಈ ಲುಕ್ನ ಫಿನಿಶ್ ಮಾಡ್ತೀನಿ. ನೆಕ್ಸ್ಟ್ ನಾನು ನನ್ನ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಪ್ಲಮ್ ಅವರ ಕಾಜಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಒಂದು ಟ್ರಿಕ್ಕನ್ನು ನಾನು ಹೇಳ್ಕೊಡ್ತೀನಿ. ನಮ್ಮ ಕಾಜಲ್ ಯಾವಾಗಲೂ ತುಂಬ ಸ್ಪ್ರೆಡ್ ಆಗುತ್ತೆ ಅಥವಾ ಸ್ಮರ್ಜ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನಂತ ಹೇಳಿದ್ರೆ, ನೀವು ಕಾಜಲ್ನ ಅಪ್ಲೈ ಮಾಡಿದ ನಂತರ ಈ ರೀತಿ ಯಾವುದಾದ್ರೂ ಒಂದು ಪೌಡರ್ನ ತಗೊಳ್ಳಿ. ಅದು ಟ್ಯಾಲ್ಕ್ ಪೌಡರ್ ಆದರೂ ಆಗಿರ್ಬೋದು ಅಥವಾ ಸೆಟ್ಟಿಂಗ್ ಲೂಸ್ ಪೌಡರ್ ಆದರೂ ಆಗಿರ್ಬೋದು. ಅದನ್ನು ಈ ರೀತಿ ನಾವು ಕಾಜಲ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನ ನೀವು ನಿಮ್ಮ ಫಿಂಗರ್ ಟಿಪ್ಪಲ್ಲಿ ಕೂಡ ಟ್ರೈ ಮಾಡಿ ಅಥವಾ ಬ್ರಷ್ ಇದ್ದರೆ ಅದರಲ್ಲಿ ಕೂಡ ಟ್ರೈ ಮಾಡಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕಾಜಲ್ ಹೋಲ್ ಡೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಅವರ ಒಂದು ಕಾಂಟೋರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನನ್ನ ಅಂಡರ್ ದ ಚೀಕ್ಸ್ ಹಾಗೆ ಹಣೆ ಎಂಡ್ಸಲ್ಲಿ ಮತ್ತು ನನ್ನ ಜಾ ಲೈನಲ್ಲಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಹಾಗೆ ನನ್ನ ಫಿಂಗರ್ಸಲ್ಲೇ ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತೀನಿ. ನೀವು ಬ್ರಷಲ್ಲಿ ಕೂಡ ಮಾಡ್ಕೋಬೋದು. ಕಾಂಟೋರ್ ಆಗಿದ ನಂತರ ನಾನು ನನ್ನ ಬ್ಲಷ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟ್ ಆಗಿರುತ್ತೆ. ಈ ರೀತಿ ನನ್ನ ಚೀಕ್ಸ್ಗೆ ಅಪ್ಲೈ ಮಾಡ್ಕೊಂಡಿದ ನಂತರ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರ್ನ ಯೂಸ್ ಮಾಡಿ ನನ್ನ ಲಿಪ್ಸ್ನ ಲೈನ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಲಿಪ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಶೇಡ್ ಬಂದು ರೈಸ್ ಯುವರ್ ವೈನ್. ಇದು ಎಲ್ಲ ಸ್ಕಿನ್ ಟೋನ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಅವರ ಒಂದು ಮಸ್ಕಾರಾನ ಯೂಸ್ ಮಾಡಿಕೊಂಡು ನನ್ನ ಲ್ಯಾಶಸ್ಗೆ ಈ ರೀತಿ ಅಪ್ಲೈ ಮಾಡ್ಕೋತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ತುಂಬ ಲಾಂಗ್ ಲಾಸ್ಟಿಂಗ್ ಮೇಕಪ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಯಾವುದೇ ಒಂದು ಫಂಕ್ಷನ್ಗೆ ಅಥವಾ ಪಾರ್ಟೀಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು. ಯಾವುದೇ ರೀತಿ ನಿಮ್ಮ ಮೇಕಪ್ ಕ್ರೀಸ್ ಆಗೋದಾಗಲಿ ಅಥವಾ ಸ್ವೆಟ್ಟಿಂದ ಮೆಲ್ಟ್ ಆಗೋದಾಗಲಿ ಆಗೋದಿಲ್ಲ. ನನ್ನ ಶೋ ನೋಡಿದವರು ಈ ಮೇಕಪ್ನ ತುಂಬ ಇಷ್ಟಪಟ್ಟು ರೀಕ್ರಿಯೇಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಈ ಮೇಕಪ್ಪನ್ನು ರೀಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.